ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯಾಪ್ತಿಯ ಇಂಜಾಡಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಕುರಿತಾಗಿ ಉದ್ಭವಿಸಿದ ವಿವಾದಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಈ ಸಂಬಂಧ ದೇವಸ್ಥಾನದ ಅಧ್ಯಕ್ಷರಾದ ಹರೀಶ್ ಇಂಜಾಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವತಿಯಿಂದ ತ್ಯಾಜ್ಯ ವಿಲೇವಾರಿಗೆ ಶಾಶ್ವತ ವ್ಯವಸ್ಥೆ ಇನ್ನೂ ರೂಪುಗೊಂಡಿಲ್ಲವೆಂದು ತಿಳಿಸಿದ್ದಾರೆ. ಹಲವಾರು ವರ್ಷಗಳಿಂದ ಶಾಶ್ವತ ಪರಿಹಾರಕ್ಕಾಗಿ ಪ್ರಯತ್ನ ನಡೆಯುತ್ತಿದ್ದರೂ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವು ಹೆಚ್ಚಾಗಿದೆ ಎಂದು ಹೇಳಿದರು. ಪ್ರಸ್ತುತ ವ್ಯವಸ್ಥೆಯಂತೆ ಹಸಿ ಕಸವನ್ನು ದೇವಸ್ಥಾನದ ಸ್ವಂತ ಜಮೀನಿನಲ್ಲಿ ವಿಲೇವಾರಿ ಮಾಡಲಾಗುತ್ತಿದ್ದು, ಪ್ಲಾಸ್ಟಿಕ್ ಹಾಗೂ ಇತರ ನಿರುಪಯುಕ್ತ ತ್ಯಾಜ್ಯಗಳನ್ನು ಗ್ರಾಮ ಪಂಚಾಯತ್ ವಿಲೇವಾರಿ ಘಟಕಕ್ಕೆ ಕಳುಹಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಆದರೆ ಇತ್ತೀಚಿನ ಕೆಲವು ದಿನಗಳಿಂದ ಸಿಬ್ಬಂದಿಗಳ ಅಚ್ಚುರ್ಯ ಹಾಗೂ ತ್ಯಾಜ್ಯ ವಿಲೇವಾರಿ ಸ್ಥಳದ ಗೇಟಿನ ಕೀ ಸಿಗದ ಕಾರಣದಿಂದ ತಾತ್ಕಾಲಿಕವಾಗಿ ಕಸವನ್ನು ದೇವಸ್ಥಾನದ ಪಾರ್ಕಿಂಗ್ ಪ್ರದೇಶದಲ್ಲಿ ಸುರಿಯಲಾಗಿತ್ತು ಎಂದು ಒಪ್ಪಿಕೊಂಡರು. ಈ ವಿಷಯ ಮಾಧ್ಯಮದ ಮೂಲಕ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾಗಿ ಅವರು ಹೇಳಿದರು. ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ 1 ವಾರದೊಳಗೆ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಸಾರ್ವಜನಿಕರು ಹಾಗೂ ಯಾತ್ರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್, ಸ್ವಚ್ಛತಾ ಜಾಗೃತಿ ಸಮಿತಿ ಸದಸ್ಯ ಶಿವರಾಮ ರೈ, ಶೋಭಿತ್, ಪಂಚಾಯತ್ ಕಾರ್ಯದರ್ಶಿ ಮೋನಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ತ್ಯಾಜ್ಯವನ್ನು ಪಾರ್ಕಿಂಗ್ ಪ್ರದೇಶದಲ್ಲಿ ಸುರಿದ ಟ್ರ್ಯಾಕ್ಟರ್ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಎಚ್ಚರಿಕೆ ನೀಡಿದ ಘಟನೆ ಕೂಡ ನಡೆದಿದೆ. ಅದು ಸಾರ್ವಜನಿಕರು ಎಲ್ಲರೂ ಬಂದು ಇಲ್ಲಿ ತ್ಯಾಜ್ಯ ಸುರಿತಾರೆ, ಮತ್ತೆ ಇಲ್ಲಿ ಬಾರ್ಗೆ ರೋಡ್ ಮಾಡಿದ್ದಾರೆ, ಇಲ್ಲಿ ಬಾಟಲ್ಗಳು ಅದು ಇದು ರಾತ್ರಿ ಬಂದು ಇಲ್ಲಿ ಏನೋ ಅವ್ಯವಹಾರಗಳು ನಡೀತವೆ ಅಂತ ಹೇಳೋ ಉದ್ದೇಶದಿಂದ ದೇವಸ್ಥಾನದ ಜಮೀನನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಗೇಟ್ ಹಾಕಿದ್ದು ವಾಹನಗಳ ಬೇರೆ ಖಾಸಗಿ ವಾಹನಗಳಿಗೆ ಪ್ರವೇಶ ಇರುತ್ತೆ. ಅಗತ್ಯ ಇರುವ ದೇವಸ್ಥಾನದ ಸಿಬ್ಬಂದಿಗಳಿಗಾಗಿರ್ಬೋದು ಅಥವಾ ದೇವಸ್ಥಾನ ಸಿಬ್ಬಂದಿಗಳಿಗೆ ಅವರ ಸಂಬಂಧಪಟ್ಟ ಕೆಲಸಕ್ಕೆ ತ್ಯಾಜ್ಯ ಘಟಕಕ್ಕೆ ಬರಲಿಕ್ಕೆ ಗೇಟ್ ಹಾಕಿ ಕೊಡೋದು ಅದು ದೂರ ಗಮನ ಬರ್ತಿದ್ವಿ. ಆಡಳಿತ ಮಂಡಳಿ ಗಮನ ಅಂದು ಯಾರೇ ಬಣ್ಣ ಒಂದು ಕೀ ಪ್ರೋಟೋಕಾಲ್ ಅದೇ ಪ್ರೋಟೋಕಾಲ್ 24 hours ಓಪನ್ ಇಪ್ಪು ಎನಿ ಟೈಮ್ ಅಗತ್ಯ ಅವು ಓಡ್ಪಾಡ್ತಕ್ಕಿ ಅಪ್ಪಕೊಂಡು ಆಫೀಸ್ ತಕ್ಕಿ ಒಂದು ಅದನ್ನು ನೀವು ಅಧ್ಯಕ್ಷ ಗಮನಕ್ಕೆ ತರಬೇಕಲ್ವಾ? ನಮ್ಮ ಸಂಬಂಧಪಟ್ಟ ಅದಕ್ಕೆ ಅಲ್ಲಲ್ಲ, ಒಂದ್ ನಿಮಿಷ, ನಿಮ್ಮ ವ್ಯವಸ್ಥೆ ಆಗಿದ್ದು ನನಗೆ ಗೊತ್ತಿಲ್ಲ. ಈಗ ನನಗೆ ನನ್ನ ಪ್ರಾಬ್ಲಮ್ ಆದಾಗ ನಾನು ನಮ್ಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ತರಬೇಕು, ಇಲ್ಲ ನನ್ನ ಮೇಲೆ ಅಧಿಕಾರಿ ಇದ್ದಾರೆ ಅವರು ಸ್ವಲ್ಪ ದಿನದಿಂದ ತಂದಾಕ್ಲಿಕ್ಕೆ ಅಲ್ಲಿ ಕೀ ಕೊಡದ ಕಾರಣ ಅವರು ಅಲ್ಲೇ ಇದು ಇಂಜಾಡಿ ತೋಟ ಇಂಜಾಡಿ ಬ್ರಿಡ್ಜ್ ಕಳೆದ ಕೂಡಲೇ ರೈಟ್ ಸೈಡ್ಗೆ ಪಾರ್ಕಿಂಗ್ ಜಾಗ ಉಂಟಲ್ಲ, ಮಣ್ಣು ತುಂಬಿಸಿದ ಜಾಗೆ ಅಲ್ಲಿ ಹಾಕಿ ಅದು ನಿನ್ನೆ ಮೀಡಿಯಾದಲ್ಲೆಲ್ಲ ಬಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಥರದಿಂದ ಬಂದು ವೈರಲ್ ಆಗಿ ಅದು ಈಗ ತುಂಬ ಕಂಪ್ಲೇಂಟ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಕಂಪ್ಲೇಂಟ್ ಬಂದಿದೆ. ಅವರು ನಮಗೆ ದೇವಸ್ಥಾನಕ್ಕೆ ಫೈನ್ ಹಾಕಲಿಕ್ಕೆ ಹೊರಟಿದ್ದಾರೆ. ಈಗ ಅದನ್ನು ಅದನ್ನು ವಿಚಾರವಾಗಿ ಎಲ್ಲರನ್ನು ಸಹ ಕರೆಸಿ ಯೋಗೀಶ್ ಇದ್ದಾರೆ, ಪಂಚಾಯತ್ನವರಿದ್ದಾರೆ, ನಾಗೇಶನ್ ಅಂತ ಕರೆಸಿ ಆಯಿತು. ಅವ್ರು ಕೇಳೋದು ಕೀ ಕೊಡೋದಿಲ್ಲ ಅಂತ ಕಂಪ್ಲೇಂಟ್ ಅವರು ಅಂತ ಹೇಳಬೇಕು. ಅದೇ ಹೇಳಿದ್ದು ನಾನು. ಈಗ ಬೇರೆಯವರಿಗಾದರೆ ಸರಿ ಕೀ ಕೊಡಬೇಕಾದ್ರೆ ಇವನ ಹತ್ರ ಕೇಳಬೇಕು, ನಮ್ಮ ಹತ್ರ ಕೇಳಬೇಕು, ಸರಿ ಯಾರು ಹೊರಗಿನವರಿಗೆ ಖಾಸಗಿಯವರಿಗೆ ಏನಾರು ಅಗತ್ಯ ಇದ್ದರೆ ದೇವಸ್ಥಾನದ ಸಂಬಂಧಪಟ್ಟ ದೇವಸ್ಥಾನದ ತ್ಯಾಜ್ಯ ವಿಲೇವಾರಿ ಘಟಕದ ಗಾಡಿ ಬರಲಿಕ್ಕೆ ಕೀ ಕೇಳಬೇಕು ಅಂತಾದರೆ ಕೊಡೋದಿಲ್ಲ. ಈಗ ಸಿಂಪಲ್ ಆಗಿ ನಾವು ಆ ದೇವಸ್ಥಾನದ ಬಾಳೆ ಎಲೆ ಮತ್ತು ಪೇಪರ್ ವೇಸ್ಟ್ಗಳು ಅದನ್ನು ಹಾಕಲಿಕ್ಕೆ ನಾವಿಲ್ಲಿ ಈಗ ಪ್ಲಾಸ್ಟಿಕ್ ಸಂಬಂಧಪಟ್ಟಾಗ ಎಲ್ಲ ಪಂಚಾಯತ್ ಘಟಕಕ್ಕೆ ಹಾಕಲಿಕ್ಕೆ ಆಗ್ತದೆ. ಈ ವೇಸ್ಟನ್ನು ಮಾತ್ರ ನಾವು ಅಥವಾ ಚಪ್ಪಲನ್ನು ಒಂದು ಸಪರೇಟ್ ಹಾಕೋ ಎಲ್ಲ ಮಿಕ್ಸ್ ಮಾಡಿ ರಾಶಿ ಹಾಕಿ ಅದೆಲ್ಲ ಫೋಟೋ ವಿಡಿಯೋ ಹಾಕಿ ಇದೆಲ್ಲ ಬರ್ತಾ ನಾನು ಹೇಳದ್ ಕೇಳಿ, ನಿಮ್ ಈ ಅಲ್ಲಿ ಸುರಿಯ ಕೇಳಿದ್ರ? ನಾನು ಹೇಳದ್ ಯಾವ ದೇವಸ್ಥಾನ ನೀವು ವಾದ ಮಾಡ್ಬಾರ್ದು. ನಾನು ನಿಮಗೆ ಫೈನ್ ಹಾಕ್ತೀನಿ ಅಷ್ಟೇ, 10,000 ರೂಪಾಯಿ. ಕಟ್ಟಿ ಹೆಂಗ್ರ ಫೈನ್ ಬಂದು ಪಂಚಾಯತ್ಗೆ ಸರಿ ಆಗುತ್ತಾಗ ನನ್ನ ಮನೆಯಿಂದ ತಂದು ಹಾಕಿ ನನಗೆ ಫೈನ್ ನಿಮ್ ಈಗ ಚಾರ್ ಎಂಜಿನವನ್ನ ಇದು ಪಾಡ್ನ ತಪ್ಪು ಒಂದು ಇದು ಇವ ಪಂತಾರ ಅಂದು ಪಾಡ್ಯಾರ ಜಾಗ ಗುರ್ತು ಇವು ಆದೇಶ ಪಂತಾರ ಆದೇಶ ಮೂಲು ದುಂಬುಗೆ ಕಜಾ ಬರೋದು ಮೂಲು ಮಾಡೋದು ಅಲ್ಪ ಬರೋದು ಗೇಟ್ ಕೀ ಗೊತ್ತಿದ್ದೀರಿ ಎಂತ ಅಲ್ಪುಣ ಅಧ್ಯಕ್ಷ ಅದೆಲ್ಲ ಮನ್ನಡಿಗೆ ಹಾಕಿದೆಲ್ಲ
ಮೊನ್ನೆ ಮತ್ತೆ ಅದನ್ನ ಮುಂದೆ ಮಾತಾಡಬಾರ್ದು. ಅದಕ್ಕೋಸ್ಕರ ನಾವು ಇವರು ಅದಕ್ಕೆ ಸಂಬಂಧಪಟ್ಟವ್ರು ನಮಗೆ ಅದನ್ನು ಮಾಡಿ ಕೊಡ್ಬೇಕು. ಈಗ ನೆನ್ನೆ ನನಗೆ ನೀವು ಒಂದು ಸುರಿದಿರೋದಕ್ಕೆ ಈ ಓಡಾತನ ಆಡಳಿತ ಮಂಡಲದಾಗಲೇಡ ದಾಯ ಪಂಡಿಜಾರು ಆಡಳಿತ ಬಂದಾಗ ಫಸ್ಟ್ ಈರಿನ ಆಡಳಿತ ಪೂರ ಸೇರೋದು ಬುದ್ಧಿ ಅರ್ಧಿಗಳು ಹಾಕೊಂಡ ಪತ್ರಕರ್ತರ ಮತ್ತೆ ಬೇರೆ ಬೇರೆ ಹಾಕೋಕೆ ಈಗ ಒಂದು ವೇಳೆಯಲ್ಲಿ ಹಾಕಿದ ಚಪ್ಪಲ್ ಪೇಪರ್ ಅದೆಲ್ಲ ಕರಗುವಂಥದ್ದು. ಇದು ಚಪ್ಪಲ್ ಬೇರೆನೆ ಚಪ್ಪಲ್. ಈಗ ಚಪ್ಪಲ್ ಇಲ್ಲಿ ಬರ ನಿನಗೆ ಸಹ ಅವತ್ತು ಹೇಳಿದಲ್ಲ ಎಲ್ಲ ಸಪರೇಟ್ ತಂದು ಹಾಕಬೇಕು ಅಂತ. ಮತ್ತೆ ಇವರಿಗೆ ನೀವು ಹ್ಯಾಂಡ್ ಓವರ್ ಮಾಡುವಾಗ ಹೇಳ್ಬೇಕಲ್ಲ. ಒಂದು ಗಣೇಶ, ಒಂದು ಕೃಷ್ಣಪ್ಪ, ಒಂದು ಪ್ರೋಟೋಕಾಲ್. ಈಗ ಇವರು ಬಾಯಿ ಸರಿ. ಈಗ ನೀನು ಕೃಷ್ಣಪ್ಪ ನಿಮಗೆ ಇವತ್ತು ಬೆಳಿಗ್ಗೆ ಕೃಷ್ಣಪ್ಪ ಸರಿ ದಿನ ಆಯ್ತು. ಕೃಷ್ಣಪ್ಪ ಹತ್ರ ಓಕೆ. ಕೃಷ್ಣಪ್ಪ ಕೂಡ ನಮ್ಮ ಸ್ಟಾಫೇ, ಟ್ರೈನಿಂಗ್ ಹಾಲ್ ಸ್ಟಾಫೇ ಅಲ್ವಾ? ಹೌದು. ಸರಿ, ಕೃಷ್ಣಪ್ಪ ಕೈಯಿಂದ ದಿನ ತಗೊಳ್ಬೋದಲ್ಲ? ಅಲ್ಲ, ನಮಗೆ ಕೃಷ್ಣಪ್ಪನ ಕೈಯಲ್ಲಿ ಗೊತ್ತಿಲ್ಲ. ನಮಗೆ ದಿನೇಶನ ವಿಮರ್ಶೆ ಮಾಡಿ ಎಲ್ಲ ಇವರು ಈಗ ಪ್ರೋಟೋಕಾಲ್ ಅಲ್ಲಿ ಯಾಕೆ ಕೊಡಲಿಲ್ಲ? ಪ್ರೋಟೋಕಾಲ್ ಕೇಳಿಲ್ವಾ? ದಿನೇಶನ ಇವರು ನಿನ್ನ ಕೊರೆ ಇವರು ಹತ್ತಿರ ಹೋಗಿ 10 ಗಂಟೆ ತನಕ ಮೊನ್ನೆ ಕೂಡ ಇವತ್ತು ನೋಟಿಸ್ ಮಾಡಬೇಕು ಅಂತ ಹೇಳಿದ್ರು ನನಗೆ. ಮೊನ್ನೆ ಕೇಳುವಾಗಲೇ ನಾನು ಕೃಷ್ಣಪ್ಪನಲ್ಲಿ ಉಂಟು ಹೇಳಿದ್ದೇನೆ. ಇವರು ಹೇಳಿದ ಹೇಗೆ ಸರ್, ಮೊನ್ನೆ ನಾನು ದಿನೇಶನ ಹೋಗಿ ಕೇಳುವಾಗ ನಿಮಗೆ ನಿಮಗೆ ಮತ್ತು ವೇಣುಗೋಪಾಲನಿಗೆ ನೋಟಿಸ್ ಮಾಡಿ ಕೀ ಹಸ್ತಾಂತರ ಮಾಡ್ತೇವೆ. ಆಯ್ತು, ಅದು ನೋಡಿ. ನೋಟಿಸ್ ಮಾಡಲಿಲ್ಲ, ಹಸ್ತಾಂತರ ಮಾಡಲಿಲ್ಲ. ಅಲ್ಲಿ ಉಂಟು, ಕೃಷ್ಣಪ್ಪನ ಹತ್ರ ಉಂಟು, ಪ್ರೋಟೋಕಾಲ್ ಉಂಟು ಅಂತ ಗೊತ್ತಿಲ್ಲ ನಿಮಗೆ? ನಮಗೆ ಕೃಷ್ಣಪ್ಪನಲ್ಲಿ ಉಂಟು ಇವರು ನನ್ನಲ್ಲಿ ಹೇಳಿಲ್ಲ. ಆಯ್ತು, ಪ್ರೋಟೋಕಾಲ್ ಅಲ್ಲಿ ಉಂಟು ಅಂತ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಇವರು ಯಾರು ಕೆಲಸ ಕೊಡುದಿಲ್ಲ ಪ್ರೋಟೋಕಾಲ್ ಅಲ್ಲಿ? ಇವ್ರ ಹತ್ತಿರ ಬರುವಾಗ ಇವರೆಲ್ಲ ಉಂಟಲ್ಲ ಮತ್ತೆ ನಾಳೆ ಕೃಷ್ಣಪ್ಪ ಬೇಡ, ಪುಟ್ಟಪ್ಪನ ಬೇಡ, ಪ್ರೋಟೋಕಾಲ್ ಇಂದ ಕೀ ತಗೊಳ್ಬೇಕು. ಪ್ರೋಟೋಕಾಲ್ ಗೆ ತಂದು ಕೊಡ್ಬೇಕು ವಾಪಸ್. ನಾವು ಪ್ರೋಟೋಕಾಲ್ ಇವ್ರು ಹೇಳಿದ್ರ ಮೇಲೆ ನಾವು ಅಲ್ಲಿ ತಗೊಳ್ತೇವೆ. ಮತ್ತೆ ಅದಕ್ಕೆ ನೋಟಿಸ್ ಅಂತ ಇವ್ರು ಹೇಳಿದ್ರು ಸರ್, ನೋಟಿಸ್ ಮಾಡಬೇಕು. ನೋಟಿಸ್ ಅದಕ್ಕಾಗತ್ತೆ ಇಲ್ಲ. ನಾನು ಅದಕ್ಕೆ ಏನ್ ಗೊತ್ತಾ, ನೀವು ಕೂತು ಮೊದಲು ಮಾತಾಡ್ತೀನಿ, ಕ್ಲಿಯರ್ ಮಾಡ್ತೀನಿ. ನಿಮ್ ನಡುವೆ ಹೊಂದಾಣಿಕೆ ಇಲ್ಲ ಅಂದ್ರೆ ನಾ ಹೇಳ್ತೀನಿ ಕೇಳ್ತಿರ್ಲಿ. ನಮ್ ನಡುವೆ ಹೊಂದಾಣಿಕೆ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನೀವು ಅವ್ರಿಗೆ ನಿಮ್ಮ ಮೇಲೆ ಹೇಳ್ತಾರೆ, ನೀವು ಅವ್ರ ಮೇಲೆ ಹೇಳ್ತೀರಾ. ಸುಮ್ಮನೆ ಯಾಕೆ ಸರಿ ಮಾಡ್ಕೊಂಡು ಹೋಗಿ ಅಷ್ಟೇ. ರಜೆ ಮಾಡ್ತೀರಿ, ರಜೆ ಮಾಡ್ತೀವಿ ಮಾಡ್ತಿದ್ದೀರಿ. ಎನ್ನ ಟಿಕೆಟ್ ಉಂಟು, ಯಾರು ಕೊಡ್ಬಿಡಿ ಪಣ ನೋಟಿಸ್ ಯಾರು ಕೊಡ್ಬಿಡಿ ಅಂತ ಬರಬರ್ತಾರೆ. ಎಲ್ಲ ವಿಷಯ ಮಾರೈತೆ. ಇವ್ರು ಅನ್ಕೊಳೈತೆ ಕಜಾ ಬಾಡ್ಯಕ್ಕೆ ನಿಕ್ಲಿಕ್ಕೆ ಕೊಡ್ತಿದ್ದಾರೆ ಅನ್ಕೊಳೈತೆ. ಅಲ್ಲಿ ಸುರಿದಾರ ಕಸವ ಕೀ ಇಲ್ಲ ಅಂತ. ಅಲ್ಲ, ಕೀಲ ಅಲ್ಲಿ ಸುರಿಬೇಕಂತಿಲ್ಲ. ಇಲ್ಲಿ ಕೀ ಕೇಳಿದ ನಾವು ಕೊಡುದಿಲ್ವಾ? ಹಸ್ತಾಂತರ ಮಾಡಲಿಲ್ಲ ಇವರು. ಕೀ ಯಾರಿಗೂ ಹಸ್ತಾಂತರ ಮಾಡೋದು ಬೇಡ. ಅದು ಪ್ರೋಟೋಕಾಲ್ ಆಫೀಸಲ್ಲಿ ಹೇಳ್ಬೇಕು. ಇವರು ಮಾಹಿತಿ ನಮ್ಮ ಗಮನಕ್ಕೆ ಯಾರು ತರಲಿಲ್ಲ. ಮತ್ತೆ ಒಂದು ವಿಷಯ, ಡೈನಿಂಗ್ ಹಾಲ್ಟ್ ಒಂದು ಜಾಗ ಮಾಡೋದು. ಕಚೇರಿ ಡೈನಿಂಗ್ ಹಾಲ್ಟ್ ಕಚೇರಿ ಇದ್ದೆ ಒಂದು ಆಕಳ ದಿನೇಶರನ್ನೆಲ್ಲ ತಂಬನಾಯರೆಲ್ಲ ಕಚೇರಿ ಇದ್ದೆ ಒಂದು. ಆ ಕಚೇರಿ ಹಿಡಿದು ಓಡು ಕೀನು ಸ್ವಲ್ಪ ಹೊತ್ತು ಸಂಬಂಧಪಟ್ಟ ಕ್ಲರ್ಕ್ ಎಂತುಕೊಂಡು ಹೊಡ್ಬೇಕು. ಪಿತ್ತ ಬೇರೆ ಆಯ್ತು ಸ್ವಲ್ಪೇರ ಡೈನಿಂಗ್ ಹಾಲ್ನ 10 ಗಂಟೆ ಹತ್ರ ಮಟ್ಟ ಓಪನ್ ಇಟ್ಬಿಡತ್ತಾ, ಕೀತಿ ಕೊಡತ್ತ 10 ಗಂಟೆ ಹತ್ರ ಮಟ್ಟ ಆತಿತ್ತಾನೆ ಅವು ಮುಖ ಪ್ರೋಟೋಕಾಲ್ ಉಂಟು. ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯದಲ್ಲಿ ಗ್ರಾಮ ಪಂಚಾಯತ್ ಆಗಲಿ ಅಥವಾ ದೇವಸ್ಥಾನದ ವತಿಯಿಂದಾಗಲಿ ಇಲ್ಲಿಯ ತನಕ ಯಾವುದೇ ಶಾಶ್ವತವಾದ ವ್ಯವಸ್ಥೆ ಆಗಿಲ್ಲ. ಆ ವ್ಯವಸ್ಥೆಯನ್ನು ರೂಪಿಸಲಿಕ್ಕೋಸ್ಕರ ನಾವು ಹಲವಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಸುಬ್ರಹ್ಮಣ್ಯದಲ್ಲಿ ದಿನೇ ಯಾತ್ರಿಕರ ಸಂಖ್ಯೆ ಜಾಸ್ತಿ ಆಗಿರುವುದು ಮತ್ತು ಇತರ ಕಾರಣಗಳಿಂದ ಪ್ಲಾಸ್ಟಿಕ್ ಉತ್ಪನ್ನಗಳು ಹೆಚ್ಚಾಗಿ ಬರುತ್ತಿರುವುದರಿಂದ ದಿನೇ ತ್ಯಾಜ್ಯ ಜಾಸ್ತಿ ಆಗ್ತಾ ಇದೆ. ಈಗ ಇತ್ತೀಚೆಗೆ ನಾವು ಆದಷ್ಟು ಅದನ್ನು ಈಗ ಇರುವಂಥ ವ್ಯವಸ್ಥೆಯ ಅಡಿಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನಿನಲ್ಲಿ ಹಸಿ ಕಸ ಮತ್ತು ಒಣ ಕಸಗಳನ್ನು ಅಥವಾ ಪ್ಲಾಸ್ಟಿಕ್ ಸಂಬಂಧಿತ ತ್ಯಾಜ್ಯಗಳನ್ನು ನಾವು ಗ್ರಾಮ ಪಂಚಾಯತ್ನ ತ್ಯಾಜ್ಯ ಘಟಕಕ್ಕೆ ಕೊಡ್ತೇವೆ. ಮತ್ತು ಹಸಿ ಕಸ ನಮ್ಮ ಭೋಜನ ಶಾಲೆಯ ಬಾಳೆಲೆ ಇರ್ಬೋದು, ಹಾಳೆ ತಟ್ಟೆಗಳಿರ್ಬೋದು ಇತ್ಯಾದಿಗಳನ್ನು ನಾವು ನಮ್ಮದೇ ಜಮೀನಿನಲ್ಲಿ ಕರಗುವಂಥ ವಿಲೇವಾರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇತ್ತೀಚೆಗೆ 1-2 ದಿನಗಳಿಂದ ಸಂಬಂಧಪಟ್ಟ ಯಾವುದೋ ಸಿಬ್ಬಂದಿಗಳ ಅಚಾತುರ್ಯದಿಂದಾಗಿ ಅಥವಾ ಏನೋ ರಾತ್ರಿ ಹೊತ್ತಿನಲ್ಲಿ ಸಂಬಂಧಪಟ್ಟ ಜಮೀನಿನ ಅದರ ಗೇಟಿನ ಒಂದು ಕೀ ಸಿಕ್ಕದ ಕಾರಣ 1-2 ಸರ್ತಿ ನಮ್ಮ ಸಿಬ್ಬಂದಿಗಳು ಒಂದಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ತ್ಯಾಜ್ಯವನ್ನು ಸಾರ್ವಜನಿಕ ಜಾಗದಲ್ಲಿ ದೇವಸ್ಥಾನದ ಜಮೀನಿನಲ್ಲಿ ಸಾರ್ವಜನಿಕ ಪಾರ್ಕಿಂಗ್ ಜಾಗದಲ್ಲಿ ಹಾಕಿರುವಂಥದ್ದು ಮಾಧ್ಯಮಗಳ ಮುಖಾಂತರ ನಮಗೆ ನಂತರ ತಿಳಿಯಿತು. ಇವತ್ತು ನಾವು ಅದನ್ನು ಬಂದು ಪರಿಶೀಲನೆ ಮಾಡಿದ್ದೇವೆ. ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಇನ್ನು 1 ವಾರದ ಒಳಗಾಗಿ ಇನ್ನು ಮುಂದೆ ಅಂಥ ಘಟನೆಗಳು ನಡೆಯದಂತೆ ಮತ್ತು ಅದಕ್ಕೆ ಶಾಶ್ವತವಾದ ವ್ಯವಸ್ಥೆ ಯಾವುದೇ ಸಮಸ್ಯೆಗಳಾಗದಂತೆ ಸಾರ್ವಜನಿಕರಿಗಾಗಲಿ ಅಥವಾ ಯಾತ್ರಿಕರಿಗಾಗಲಿ ಯಾವುದೇ ಸಮಸ್ಯೆಗಳಾಗದಂತೆ ಇನ್ನೊಂದು ವಾರದಲ್ಲಿ ಕ್ರಮ ಕೈಗೊಳ್ತೇವೆ.